ಹರಿಯಾಣದಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಸಿಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. 48 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಂತ ಬಿಜೆಪಿ ಆಗ ಒಂದು ಹಂತಕ್ಕೆ 23 ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸ್ತಾ ಇತ್ತು. ಆದರೆ ಈಗ 48 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ಕೊಂಡಿದೆ. ಹರಿಯಾಣದ ಮ್ಯಾಜಿಕ್ ನಂಬರ್ ಏನಿದೆ, ಮ್ಯಾಜಿಕ್ ನಂಬರ್ 46 ಇದೆ. ಈಗ ಬಿಜೆಪಿ 48 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಸರ್ಕಾರ ರಚನೆಯತ್ತ ದಾಪಕಾಲ ಆಗ್ತಾ ಇದೆ. ನಿಜಕ್ಕೂ ಕೂಡ ಸಂಖ್ಯೆಗಳು ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ. 49 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆ ಆಗ್ತಾ ಇದೆ ಬಿಜೆಪಿ ಅನ್ನುವಂಥ ಮಾಹಿತಿ ಕೂಡ ಇನ್ನೊಂದು ಮೂಲಗಳಿಂದ ಬರ್ತಾ ಇದೆ. ಒಟ್ಟು 48 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆ ಕಾಯ್ದುಕೊಂಡಿದೆ ಬಿಜೆಪಿ. ಈಗ ಅಲ್ಲಿನ ಟ್ರೆಂಡ್ ಹೇಗಿದೆ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗ್ತಾರೆ. ಹರೀಶ್, ಅರ್ಧ ಗಂಟೆ ಮೊದಲು ಅಥವಾ 1 ಗಂಟೆ ಮೊದಲು ಎಲ್ಲೋ ಒಂದು ಕಡೆಗೆ ಬಿಜೆಪಿ ಸಂಪೂರ್ಣ ಕೊಲ್ಯಾಪ್ಸ್ ಆಗತ್ತೆ ಅನ್ನುವಂಥ ಮಾಹಿತಿಗಳು, ಆ ರೀತಿಯಂಥ ಟ್ರೆಂಡ್ ಲಭ್ಯವಾಗ್ತಾ ಇತ್ತು. ಆದರೆ ಈಗ ಇದ್ದಕ್ಕಿದ್ದಂಗೆ ಬಿಜೆಪಿ ಪಾಳ್ಯದಲ್ಲಿ ಹೊಸ ಮೂಡ್ ಸೃಷ್ಟಿಯಾಗಿದೆ, ಸಂತಸದ ವಾತಾವರಣ ಕಂಡು ಬರ್ತಾ ಇದೆ. ಈ ಒಂದು ಅಂಕಿಅಂಶ ಏನಿದೆ, ದೆಹಲಿ ರಾಜಕಾರಣದಲ್ಲಿ ಯಾವ ರೀತಿ ನಡೀತಾ ಇದೆ, ಅಲ್ಲಿನ ಪವರ್ ಪಾಲಿಟಿಕ್ಸ್ ಇರ್ಬೋದು, ಅಲ್ಲಿನ ಲೆಕ್ಕಾಚಾರಗಳು ಹೇಗೆ ಶುರುವಾಗ್ತಾ ಇದೆ ಈಗ? ಹೌದು ಪ್ರಮೋದ್, ಎಲ್ಲ ನಿರೀಕ್ಷೆಗಳನ್ನು ಮೀರಿ ಈಗ ಬಿಜೆಪಿ ಹರಿಯಾಣದಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮುಖ್ಯವಾಗಿ ಬೆಳಗ್ಗೆ ಟ್ರೆಂಡ್ ಶುರುವಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅತ್ಯಂತ ಹೆಚ್ಚಿನ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಬಿಜೆಪಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನ ಮುನ್ನಡೆಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಟ್ರೆಂಡ್ನಲ್ಲಿ ಕೊಲ್ಯಾಪ್ಸನ್ನು ನಾವು ಕಂಡಿದ್ದೇವೆ. ಬಿಜೆಪಿ ಇದ್ದಕ್ಕಿದ್ದಂತೆ ಒಂದು ಬಹುತೇಕ ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ಮ್ಯಾಜಿಕ್ ನಂಬರನ್ನು ದಾಟಿ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಬಿಜೆಪಿ. ಇವೆಲ್ಲವೂ ಕೂಡ ಮುನ್ನಡೆ, ಆದರೆ ಯಾವುದೇ ಕೂಡ ಗೆಲುವಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಈಗಲೂ ಕೂಡ ವಿಶ್ವಾಸದಲ್ಲಿದ್ದಾರೆ. ನಾವು ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ, ಬಹುಮತವನ್ನು ನಾವು ಸಾಧಿಸ್ತೀವಿ ಅನ್ನುವಂತಹ ಒಂದು ಉತ್ಸಾಹದಲ್ಲಿದ್ದಾರೆ. ನಾನೀಗ ಕಾಂಗ್ರೆಸ್ ಕಚೇರಿಯಲ್ಲಿದ್ದೇನೆ. ಬೆಳಗ್ಗೆ ಇದ್ದಂತಹ ಉತ್ಸಾಹ ಈಗ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಣ್ತಿಲ್ಲ. ಒಂಥರ ಮೌನ ಆವರಿಸಿಕೊಂಡಿರುವಂತಹದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ನೋಡ್ತಾ ಇರ್ಬೋದು. ಬೆಳಿಗ್ಗೆ ಸಂಭ್ರಮಾಚರಣೆ ಇತ್ತು, ಜಿಲೇಬಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನು ಮಾಡ್ತಿದ್ರು, ಡೋಲನ್ನು ಬಾರಿಸ್ತಾ ಇದ್ರು, ಗಂಟೆ ಶಂಖನಾದ ಎಲ್ಲವೂ ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ಕಂಡು ಬರ್ತಾ ಇತ್ತು. ಈಗ ಕಾರ್ಯಕರ್ತರು ಹಾಗೆ ಸೈಲೆಂಟ್ ಆಗಿ ಹೋಗ್ತಾ ಇರುವಂತಹದ್ದು, ಅಂದ್ರೆ ಸಂಭ್ರಮಾಚರಣೆ ಮಸುಕಾಗಿದೆ. ಬೆಳಗ್ಗೆ ಇದ್ದಂತಹ ಉತ್ಸಾಹ ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲಲ್ಲೇ ಸೈಡಿಗೆ ಹೋಗುವಂತಹ ಪ್ರಯತ್ನಗಳು ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಗ್ತಿದೆ. ಕೇವಲ ಮಾಧ್ಯಮದವ್ರನ್ನ ಬಿಟ್ಟರೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಕಾಂಗ್ರೆಸ್ ಕಚೇರಿಯಿಂದ ಒಬ್ಬೊಬ್ಬರಾಗೆ ತೆರಳ್ತಾ ಇರುವಂತಹದ್ದು. ಮುಖ್ಯವಾಗಿ ಅವರಿಗೆ ವಿಶ್ವಾಸ ಇದ್ದಂಥದ್ದು, ಹರಿಯಾಣದಲ್ಲಿ ನಾವು ಅತ್ಯಂತ ಹೆಚ್ಚಿನ ಸೀಟನ್ನು ಗೆಲ್ತೀವಿ, 60ಕ್ಕೂ ಹೆಚ್ಚಿನ ಸೀಟನ್ನು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ರು, ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದ ತಯಾರಿಯನ್ನು ಮಾಡ್ಕೊಂಡಿದ್ರು. ಬಹುತೇಕ ಸಮೀಕ್ಷೆಗಳು ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹದ್ದನ್ನ ಹೇಳ್ತಿದ್ರು. ಮತ್ತೆ ಯಾವುದೇ ರಾಜಕೀಯ ಪಂಡಿತರನ್ನು ಕೇಳಿದ್ರೆ ಕಾಂಗ್ರೆಸ್ ಈ ಬಾರಿ ಹರಿಯಾಣದಲ್ಲಿ ಗೆಲ್ಲುತ್ತೆ, ಸರ್ಕಾರನ ರಚನೆ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಿದ್ರು. ಆದ್ರೆ ಈಗ ಫಲಿತಾಂಶ ನೋಡಿದ್ರೆ ಕಾಂಗ್ರೆಸ್ ಭಾರಿ ಹಿನ್ನಡೆಯನ್ನ ಸಾಧಿಸಿರುವಂತಹದ್ದು. ಬಿಜೆಪಿ ಅಂದುಕೊಳ್ಳದೇ ಇರುವಂತಹ ಸಾಧನೆಯನ್ನ ಹರಿಯಾಣದಲ್ಲಿ ಮಾಡ್ತಿದೆ. ಇದೇ ರೀತಿಯಾದ ಟ್ರೆಂಡ್ ಮುಂದುವರಿದೆ ಆದಲ್ಲಿ ಬಿಜೆಪಿ ಹರಿಯಾಣದಲ್ಲಿ 3ನೇ ಬಾರಿಗೆ ಸರ್ಕಾರ ರಚನೆ ಮಾಡುವಂತಹದ್ದು ಪಕ್ಕ ಅನ್ನುವಂಥದ್ದು ಗೊತ್ತಾಗ್ತದೆ. ಬಹುತೇಕ ಈ ಒಂದು ಚುನಾವಣೆ ಬಹಳಷ್ಟು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಬಿಜೆಪಿಗೆ ಆಗ್ಲಿ ಅಥವಾ ಕಾಂಗ್ರೆಸ್ಗೆ ಆಗ್ಲಿ ಅನ್ನುವಂಥದ್ದು. ರೈಟ್, ಧನ್ಯವಾದ ಹರೀಶ್ ಎಲ್ಲ ಮಾಹಿತಿಗೆ. ನಿಜಕ್ಕೂ ಕೂಡ ಬಿಜೆಪಿ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಂಥ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ನನ್ನ ಕಡೆಗೆ ಈಗಾಗಲೇ ಸಂಭ್ರಮ ಕೂಡ ಆಗಿತ್ತು. AICC ಕಚೇರಿಯಲ್ಲಿ ಜಿಲೇಬಿಗಳನ್ನು, ಸಿಹಿ ತಿನಿಸುಗಳನ್ನು ಹಂಚಿ ಇನ್ನೇನು ಗೆದ್ದೇ ಬಿಟ್ವಿ ಅಂದ್ಕೊಂಡಿದ್ರು. ಆದರೆ ಈಗ ಚುನಾವಣೆ ಟ್ರೆಂಡ್ನಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹರಿಯಾಣದಿಂದ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಚಿಕ್ಕ ಬ್ರೇಕ್ನ ಬಳಿಕ